ಇದು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಕೊಡ್ತಾ ಇರುವಂತ ಕ್ಲಾರಿಟಿ. ಈತ ನಟಿ ಮೇಲೆ ಉದ್ಯಮಿ ಕಾಮಕಿಟ್ಲೆ ಕೇಸ್ಗೆ ಮತ್ತೊಂದು ತಿರುವು ಸಿಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಬಳಿ ಅಳಲು ತೋಡ್ಕೊಂಡಿದ್ದಾರೆ ಸಂತ್ರಸ್ತ ನಟಿ. ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಒಂದು ಬಾಂಬ್ ಸಿಡಿಸಿದ್ದಾರೆ ಸಂತ್ರಸ್ತ ನಟಿ. ಒಂದ್ ಕಡೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಒಂದಷ್ಟು ಸ್ಪಷ್ಟನೆ ಕೊಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಜೊತೆ ಸಂತ್ರಸ್ತ ನಟಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕಿರುಕುಳದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ಮೊದಲ 2 ತಿಂಗಳಷ್ಟೇ ನಾವಿಬ್ರು ಚೆನ್ನಾಗಿದ್ವಿ. 2023ರಲ್ಲಿ ಪರಿಚಯ ಆಯ್ತು ಅಂತ ಹೇಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ 2 ತಿಂಗಳು ನಾವು ಚೆನ್ನಾಗಿದ್ವಿ. 2 ತಿಂಗಳಾದ್ಮೇಲೆ ನಮ್ಮ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. ಈ ರೀತಿ ಟಾರ್ಚರ್ ಕೊಟ್ರೆ ನಾನು ಬದುಕೋದು ಹೇಗೆ? ದುಡ್ಡೇ ಬೇಕು ಅಂತ ರಿಜೆಕ್ಟ್ ಮಾಡಿದ್ದೀನಿ ಅಂತಿದ್ದಾರೆ. ನನಗೆ ಪ್ರೀತಿ, ಎಮೋಷನಲ್ ಫೀಲಿಂಗ್ಸ್ ಬೇಕು. ನನಗೆ ದುಡ್ಡೆಲ್ಲ ಬೇಕಿರೋದು, ನನಗೊಂದು ಸ್ವಲ್ಪ ಪ್ರೀತಿ, ಎಮೋಷನಲ್ ಫೀಲಿಂಗ್ಸ್ ಬೇಕು. ಮಾಧ್ಯಮದವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇರಲಿಲ್ಲ. ಇದರಿಂದ ನನ್ನ ಅಪ್ಪ ಅಮ್ಮ ಸಹ ತುಂಬಾ ನೊಂದ್ಕೊಂಡಿದ್ದಾರೆ. ಒಂದು ಫ್ಯೂಚರ್ ಪ್ಲಾನ್ ಅನ್ನ ಇಟ್ಕೊಂಡೇ ನಾವಿಬ್ರು ಜೊತೆಯಲ್ಲಿದ್ವಿ. ಆದ್ರೆ ಜೀವನ ಹೇಗಿರುತ್ತೆ ಅನ್ನೋ ಭಯದಲ್ಲೇ ಇಷ್ಟು ದಿನ ನನ್ನ ಕಾಲ ಕಳೀತಾ ಇದ್ದೆ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂತ್ರಸ್ತ ಹೇಳಿಕೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಡೆ ಆತ ಹೇಳ್ತಾ ಇರುವಂತದ್ದು 2023ರ ಸಂದರ್ಭದಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರದಲ್ಲಿ ಅದ್ಯಾವುದೋ ಒಂದು ಟ್ರಿಪ್ಪಿಗೆ ಹೋಗಿರ್ತಾರೆ. ಆ ಟ್ರಿಪ್ಪಿಗೆ ನಾನೇ ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ನನ್ನ ಪಾರ್ಟ್ನರ್ ಅಂತೇಳಿ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಬೇಕು ಎಲ್ಲ ರೀತಿಯಾದಂಥ ಸಪೋರ್ಟನ್ನು ನಾನು ಮಾಡ್ತಾ ಇದ್ದೆ. ಬಟ್ ಅವ್ರು ಮಾಡ್ತಾ ಇರುವಂತಹ ಅಲಿಗೇಷನ್ಗಳೇನಿದೆ ಅದೆಲ್ಲವೂ ಸುಳ್ಳು. ಆಮೇಲೆ ಅದಕ್ಕೆ ಅವ್ರದ್ದೇ ಆದಂಥ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಈಕೆ ಏನು ಹೇಳ್ತಾ ಇರೋದು ಅಂತ ಅಂದರೆ, ನನಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇತ್ತು, ಆಮೇಲೆ ನನಗೆ ಈಗ ನನ್ನ ಹೆಸರಿಗೆ ಹೇಗೆ ಕಳಂಕ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ನನಗೇನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಆ ಸಂತ್ರಸ್ತ ನಟಿ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮನೆ ಪ್ರಾಬ್ಲಮ್ ಕೊಡ್ತಾ ಇದ್ರು. ರಿಜೆಕ್ಷನ್ ತಗೊಂತಾನೆ ಇರ್ಲಿಲ್ಲ. ಮನೆ ಹತ್ರ ಬಂದ್ಬಿಡೋದು, ರಾತ್ರಿ ಅಪ್ಪ ಅಮ್ಮನ ಹತ್ರ ಮಾತಾಡೋದು, ನನ್ನ ತಮ್ಮನ ಹತ್ರ ರಾತ್ರಿ ಕೆಟ್ಟದಾಗ ಮಾತಾಡೋದು, ಮನೇಲಿ ಬಂದು ಕುತ್ಕೊಂಡ್ಬಿಡೋದು. ಈ ತರ ತುಂಬಾನೇ ಹರಾಸ್ಮೆಂಟ್ ಆಗ್ತಿತ್ತು. ಅದು ನನ್ನ ಒಬ್ಳ ಕೈಯಿಂದ ಅದು ಹ್ಯಾಂಡಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ್ಲೂ ನಾನು ಲಾಸ್ಟ್ ಇಯರ್ ಕೂಡ ನಾನು ಕಂಪ್ಲೇಂಟ್ ಮಾಡಿನೇ ಇದನ್ನ ಆಕ್ಚುಲಿ ಸ್ಟಾಪ್ ಮಾಡಿಸಿದ್ದು. ಕಂಪ್ಲೇಂಟ್ ಮಾಡಿ ಎಲ್ಲ ಮಾತಾಡಿ ಇನ್ ಮುಂದೆ ಯಾವ್ದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಜೂನ್ ಅಲ್ಲಿ ಇದೆಲ್ಲ ಸ್ಟಾಪ್ ಆಗ್ಬಿಟ್ಟಿತ್ತು. ಇನ್ ಮುಂದೆ ಯಾವ್ದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ವರ್ಷ ಅದಾದ್ಮೇಲೆ ಏನು ಕಾಂಟ್ಯಾಕ್ಟ್ ಇಲ್ಲ. ನಾನು ಅವ್ರನ್ನ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಟ್ಟಿದ್ದೆ. ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ನನ್ನ ಏನು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿಲ್ಲ. ಬಟ್ ಇವಾಗ 2.5 ತಿಂಗಳಿಂದ ಮತ್ತೆ ಸೇಮ್ ಕೈಂಡ್ ಆಫ್ ಬಿಹೇವಿಯರ್, ಲೆಟರ್ಸ್ ಬರೆಯೋದು, ಅದೇ ತರ ಅವ್ರು ಅವಾಗ ನಾನು ರಿಜೆಕ್ಟ್ ಮಾಡಿದಾಗ ಹಿಂಗೆ ಮಾತಾಡ್ತಾ ಇದ್ರು ಅಥವಾ ಏನೇನ್ ಹೇಳ್ಕೊಂಡ್ ಬರ್ತಾ ಇದ್ರು ಅದೇ ರೀತಿ ಸೇಮ್ ಕೈಂಡ್ ಆಫ್ ಬಿಹೇವಿಯರ್ ಮತ್ತೆ ಶುರುವಾಗಕ್ ಶುರು ಆಯ್ತು. ಅಂಡ್ ಇಟ್ ಆಲ್ ಹ್ಯಾಪನ್ ಓನ್ಲಿ ಬಿಕಾಸ್ ಐ ಸೆಡ್ ನೋ ಟು ಹಿಮ್. ಅಂಡ್ ಲಾಸ್ಟ್ ಇಯರ್ ವೆನ್ ಆಲ್ ದಿಸ್ ಹ್ಯಾಪನ್, ಅವ್ರು ಹೇಳಿದ್ರು ನಂಗೆ ಬಟ್ ನಿನ್ ಲೈಫ್ ನಾನು ಹಾಳು ಮಾಡೇ ಮಾಡ್ತೀನಿ, ನಿನ್ನ ಚೆನ್ನಾಗಿರೋಕ್ ಬಿಡೋದೇ ಇಲ್ಲ ಅಂತ. ನಾನು ಅವಾಗ ಅನ್ಕೊಂಡಿದ್ದೆ ಪ್ರಾಬಬ್ಲಿ ಅವ್ರು ಬೇಜಾರಲ್ಲಿ ಅಥವಾ ರಿಜೆಕ್ಷನ್ ಕೋಪದಲ್ಲಿ ಈ ತರ ಮಾತಾಡ್ತಿದ್ದಾರೆ, ಹಾಗೇನು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆಕ್ಚುಲಿ ಅದನ್ನೇ ಲೈಫ್ ಮೋಟಿವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದೆ. ಮ್ಯಾಮ್, ಒಮ್ಮೆ ನೀವು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿದ್ರಿ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಯಾಕೆ ಅಷ್ಟೊಂದು ದುಡುಕು ನಿರ್ಧಾರವನ್ನು ಕೈಗೊಂಡ್ರಿ? ಆಗ ಹಾಸ್ಪಿಟಲಲ್ಲೂ ಕೂಡ ಅವ್ರು ನಿಮ್ಮ ಮೇಲೆ ಹರಾಸ್ ಮಾಡಿದ್ರು ಅಂತ ಕೂಡ ನೀವು FIR ನಲ್ಲಿ ಉಲ್ಲೇಖ ಮಾಡಿದ್ದೀರಿ, ಹೌದಾ ಮ್ಯಾಮ್? ಹೌದು ಮ್ಯಾಮ್. ಬಿಕಾಸ್ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ನಾನಾಗ್ಲಿ ನಮ್ಮ ಫ್ಯಾಮಿಲಿಗಾಗ್ಲಿ ನೀವು ಅದನ್ನ
ಯಾವ ರೀತಿಲಾದ್ರೂ ತಗೋಬಹುದು, ವೀಕ್ನೆಸ್ ಅಂತ ಅನ್ಕೊಂಡ್ ತಗೋಬಹುದು. ಬಟ್ ನೀವು ನನ್ನ ನೋಡಿರ್ಬೋದು ಆಲ್ಮೋಸ್ಟ್ 10 years ಇಂದ. ನಾನು ನನ್ನ ಪ್ರೈವೇಟ್ ಲೈಫ್ ನ ಯಾವತ್ತೂ ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ಮಾತಾಡ್ದೋಳಲ್ಲ. ನನ್ನ ಸಿನಿಮಾ, ನನ್ನ ಕೆಲಸಗಳು ಬಿಟ್ಟು ನನ್ನ ಬಗ್ಗೆ ಯಾವುದೇ ರೀತಿ ಮಾತುಕತೆ ಆಗ್ಲಿ ಅಥವಾ ನನ್ನ ಲೈಫ್ ಯಾವತ್ತೂ ಅಷ್ಟು ಕೇಯಾಟಕ್ ಆಗಿರ್ಲಿಲ್ಲ ಮ್ಯಾಮ್. ನಾನು ತುಂಬಾ ಪರ್ಸನಲ್, ನನ್ನ ಕೆಲಸ ಮುಗಿಸ್ಕೊಂಡಿರ್ತೀನಿ, ನಾನು ತುಂಬಾ ಪೀಸ್ಫುಲ್ ಆಗಿ ನನ್ನ ಲೈಫ್ ನ ನೋಡ್ಕೊಂಡು ಹೋಗೋಳು. ನನ್ನ ಫ್ಯಾಮಿಲಿನೂ ಹಾಗೆ ಇದ್ದವರು. ಸಡನ್ ಆಗಿ ಒಂದೇ ಒಂದು ತಪ್ಪು, ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ತಪ್ಪಿನಿಂದ ಅಂಡ್ ಅದರಿಂದ ಖುಷಿ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಬರೋ ಒಂದು ತಪ್ಪಿಂದ ಲೈಫ್ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿತ್ತು. ಅದು ಅಂದ್ರೆ ಮೀಡಿಯಾಗ ಹೋಗ್ಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬಂದ್ಬಿಡ್ತೀನಿ. ಅಂಡ್ ಇವಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಎಲ್ಲರೂ ಮೆನಿಪ್ಯುಲೇಟ್ ಆಗ್ಬಿಡ್ತಾರೆ, ಹೇಗ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಅಂಡ್ ನನಗೆ ಆ ಟೈಮಲ್ಲಿ ಅದನ್ನ ಫೇಸ್ ಮಾಡೋ ಶಕ್ತಿನೂ ಇರ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ ಆಕ್ಚುಲಿ. ಅಂಡ್ ಅವರು ತುಂಬಾ ಪವರ್ಫುಲ್ ಇರೋರು, ತುಂಬಾ ದುಡ್ಡಿರೋರು ಮ್ಯಾಮ್. ಅಂಡ್ ನನಗೆ ಅನ್ಸ್ತಾ ಇರ್ಲಿಲ್ಲ ದಟ್ ನಾನು ಪ್ರಾಬಬ್ಲಿ ಇವಾಗ ನಾನು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಐ ವಾಸ್ ರಾಂಗ್. ಇವಾಗ ನನ್ಗೆ ಸಿಗ್ತಿರೋ ಸಪೋರ್ಟ್ ಮೀಡಿಯಾದಿಂದಾಗ್ಲಿ ಅಥವಾ ಲಾ ಇಂದಾಗ್ಲಿ, ಪೊಲೀಸ್ ಅವರಿಂದಾಗ್ಲಿ ಇವಾಗ ನಂಗೆ ಸಪೋರ್ಟ್ ನೋಡ್ತಿದ್ರೆ ನಾನು ಆಬ್ವಿಯಸ್ಲಿ ಆವಾಗ ದುಡ್ಬಿಟ್ಟೆ ಅನ್ಸುತ್ತೆ. ಬಿಕಾಸ್ ಆವಾಗ ನಂಗೆ ಅನಿಸ್ತಾ ಇರ್ಲಿಲ್ಲ ನಂಗೆ ಈ ತರ ಸಪೋರ್ಟ್ ಸಿಗ್ಬೋದೇನೋ ಅಥವಾ ನನ್ನ ಲೈಫೇ ಹಾಳಾಗ್ಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲಿದ್ದೆ. ನಾನು ಮೆಂಟಲಿ ತುಂಬಾ ಬ್ರೇಕ್ ಡೌನ್ ಆಗ್ಬಿಟ್ಟಿದ್ದೆ. ನಾನು ಮೆಡಿಕಲಿ ಐ ವಾಸ್ ಸ್ಯೂಸೈಡಲ್. ನಾನು ಮಾಡಬೇಕು ಅಂತ ಇಲ್ಲ ಅಥವಾ ನಾನು ಐ ಆಮ್ ವೀಕ್ ಅಂತ ಅಲ್ಲ, ನಾನು ಸ್ಯೂಸೈಡಲ್ ಆಗ್ಬಿಟ್ಟಿದ್ದೆ ಅಂದ್ರೆ ನನಗೆ ಅದು ಬಿಟ್ಟು ಬೇರೆ ಯಾವ್ದು ಥಾಟ್ಸೇ ಬರ್ತಾ ಇರ್ಲಿಲ್ಲ ತಲೆಯಲ್ಲಿ. ಅದು ಮೆಡಿಕಲಿ ಡಯಾಗ್ನೋಸ್ ಆಗ್ಬಿಟ್ಟಿತ್ತು. ಅದನ್ನು ಕೂಡ ಅವ್ರು ತುಂಬಾ ಫನ್ ಮಾಡ್ತಾ ಇದ್ರು. ನೀನು ಹೆದರ್ಸ್ತಾ ಇದ್ಯಾ, ನೀನ್ ಸಾಯಲ್ಲ, ನೀನು ಸಾಯೋದಾಗಿದ್ರೆ ಆಲ್ರೆಡಿ ಸತ್ತೋಗ್ಬಿಡ್ತಿದ್ದೆ, ಈ ರೀತಿ ಕೂಡ ಮಾತಾಡಿ ಕುಗ್ಸಿದ್ದಾರೆ. ನೀನು ಸಾಯ್ಬೇಕು ಅಂತಾನೆ ತಗೊಂಡಿದ್ರೆ ನೀನ್ ಸತ್ತೋಗ್ಬಿಡ್ತಿದ್ದೆ, ನೀನೇನೋ ಬೇರೆ ತಗೊಂಡ್ಬಿಟ್ಟಿದ್ಯಾ, ಹೆದರ್ಸಕ್ ತಗೊಂಡ್ಬಿಟ್ಟಿದ್ಯಾ, ಈ ರೀತಿನೂ ಮಾತಾಡಿ ಕುಗ್ಗಿದ್ದಾರೆ. ಅಂಡ್ ನಾನಿದು ಸುಮ್ಮನೆ ನನ್ನ ಕಲ್ಪನೆಯಲ್ಲಿ ಹೇಳ್ತಿರ್ಲಿಲ್ಲ, ಇಟ್ ವಾಸ್ ಮೆಡಿಕಲಿ ಡಯಾಗ್ನೋಸ್ಡ್ ಫಾರ್ ಮೀ ಆ ಟೈಮಲ್ಲಿ. ಅಂಡ್ ಅದನ್ನು ತುಂಬಾ ಕೆಟ್ಟದಾಗಿ ಮಾತಾಡಿ ತುಂಬಾ ಕುಗ್ಗಿಸ್ಬಿಟ್ಟಿದ್ರು ಮ್ಯಾಮ್. ನಾನು ನೋಡಿದೆ ಮೇಡಮ್, ನಿಜಕ್ಕೂ ಒಂದು ಹೆಣ್ಣು ಇಷ್ಟೆಲ್ಲ ನೋವನ್ನ ಅನುಭವಿಸ್ತಾ ಇದ್ದಾಳೆ ಅಂತಂದ್ರೆ ಯಾರು ಸಪೋರ್ಟ್ ಮಾಡಲ್ಲ, ಅದನ್ನ ಹೀಯಾಳಿಸ್ತಾರೆ, ಮತ್ತೆ ತಂದೆ ತಾಯಿಗೂ ಫೋನ್ ಮಾಡೋದಕ್ಕೆ ಅವಕಾಶವನ್ನ ಕೊಡಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೀನಾಯವಾಗಿತ್ತು ಅಂತ ನಾನು ನಿಜಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ನಟಿಯಾಗಿ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ನ ಬಳಕೆ ಮಾಡ್ಕೊಳ್ಕೊಳ್ಳದೆ ಇಷ್ಟು ಕಷ್ಟ ಅನುಭವಿಸಿರೋದು ನಿಜಕ್ಕೂ ಬಹಳ ನೋವಾಗ್ತಿದೆ. ನಾವು FIR ಕಾಪಿಯನ್ನ ನೋಡಿದಾಗ ಬಹಳ ನೋವಾಯ್ತು ನನಗೆ. ನನಗೆ ಇವಾಗ್ಲೂ ಅಷ್ಟೇ, ನಾನು ಯಾವುದೇ ರೀತಿ ಅಂದ್ರೆ ನಾನು ಐ ಆಮ್ ನಾಟ್ ಸಂಬಡಿ ವುಡ್ ಲೈಕ್ ಪಬ್ಲಿಕಲಿ ಹೋಗ್ಬಿಟ್ಟು ಅಂದ್ರೆ ಇವತ್ತು ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಾಂದ್ರೆ ನಾನು ಮಾತಾಡೋ ಸ್ಟೇಟಲ್ಲೂ ಇಲ್ಲ ಅಥವಾ ಮಾತಾಡೋಂತ ಪರ್ಸನೂ ಅಲ್ಲ. ನಾನು ಯಾವತ್ತು ಯಾರ ಹತ್ರನೂ ಹೋಗ್ಬಿಟ್ಟು ನೋವು ಹೇಳ್ಕೊಂಡು ಸಿಂಪಲಿ ತಗೊಂಡು ಆತರ ಹೇಳ್ಕೊಡೋಂತ ಪರ್ಸನ್ ಅಲ್ಲ. ಇವತ್ತು ಮಾತಾಡ್ಬೇಕು, ಬಿಕಾಸ್ ಆಲ್ರೆಡಿ ಒಂದ್ ಸ್ಟೋರಿ ರಾಂಗ್ ಇನ್ಫಾರ್ಮೇಶನ್ ಪಾಸ್ ಆಗ್ತಿದೆ. ನಾನು ಇವತ್ತು ಮಾತಾಡದಿದ್ರೆ ಪ್ರಾಬಬ್ಲಿ ಅದಿನ್ನೂ ನರೇಟಿವ್ ರಾಂಗ್ ಆಗಿ ಸೆಟ್ ಆಗ್ಬಿಡುತ್ತೆ ಅನ್ನೋ